ನಾನು ಹೇಳತಕ್ಕಂಥದ್ದು ಇವತ್ತು ಬಂದ ನಂತರ ಪಿನರಾಯಿ ವಿಜಯ್ ಏನೋ ಮಾಡಿ ಹಿಂದಕ್ಕೆ ಹೋದ್ರು. ಅಲ್ಲಿದ್ದಂತ ಯುಟಿ ಖಾದರ್ ಇದ್ದಾರಲ್ಲ, ಅವರು ಹೇಳಿದ ಮಾತೇನು? 30,000 ಅಂತರಗಳ ಮತನಗಳಿಂದ ಗೆದ್ದಂತ ಒಂದು ವ್ಯಕ್ತಿ, ಅವರ ಗೆಲುವಿಗೆ ಕಾರಣಕರ್ತರಾದಂತಹ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಅವರು ಇವತ್ತು ಆ ಮತದಾರರನ್ನು ಇವರು ಚಪ್ಪಲಿ ಅನ್ನತಕ್ಕಂಥ ಶಬ್ದಗಳಿಗೆ ಇವರು ಬಳಸಿದ್ದಾರೆ. ಬಹುಶಃ ನಾಳೆಯ ದಿನಗಳಲ್ಲಿ ಸಂಘ ಪರಿವಾರ ಮತ್ತು ಅದಕ್ಕೆ ಬೇಕಾದವರು ಮತ್ತು ಪಕ್ಷದವರು ಅದರ ಉತ್ತರವನ್ನು ನೇರವಾಗಿ ಅವರು ಕೊಡ್ತಾ ಇದ್ದಾರೆ. ಬಹುಶಃ ಈಗಾಗಲೇ ಅವರನ್ನ ಕಳೆದ ಚುನಾವಣೆಯಲ್ಲಿ ಬೆಂಬಲಿಸಿದಂತಹ ವ್ಯಕ್ತಿಗಳಿಗೆ ಇವರಿಗೆ ಜ್ಞಾನೋದಯವಾಗಿದೆ ಮತ್ತು ಅಷ್ಟೇ ರೀತಿಯಲ್ಲಿ ಪಶ್ಚಾತ್ತಾಪ ಕೂಡ ಆಗಿದೆ. ಯಾವ ಕಾರಣಕ್ಕಾಗಿ ನಾವು ಗೆಲ್ಲಿಸಿದ ವ್ಯಕ್ತಿಗಳಿಗೆ ಯಾವ ರೀತಿಯ ಒಂದು ಪದಗಳನ್ನು ಇವರು ಬಳಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಗೊತ್ತಾಗಿದೆ. ಬಹುಶಃ ಮುಂದಿನ ಚುನಾವಣೆಗಳಲ್ಲಿ ಅದಕ್ಕೆ ಉತ್ತರವನ್ನು ಖಂಡಿತವಾಗಿ ಸಿಗಬಹುದು ಅನ್ನತಕ್ಕಂಥದ್ದು ಮಾತನ್ನ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾರೇ ಇರಲಿ, ಸಂಘ ಪರಿವಾರದ ನಾಯಕರು ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಕಮ್ಯುನಿಸ್ಟ್ ಎಲ್ಲವೂ ನಾವು ಸೌಹಾರ್ದಯುತವಾಗಿದ್ದೇವೆ. ಆದರೆ ಇಲ್ಲಿ ಸೌಹಾರ್ದತೆಯನ್ನು ಕೆಡಿಸುವಂತ ಕೆಲಸಗಳನ್ನು ಆ ಕಾರ್ಯಕ್ರಮದಲ್ಲಿ ಅವರು ಬಂದಂತ ಕಾರ್ಯಕ್ರಮ ಯುಟಿ ಖಾದರ್ ಅವರು ಮಾಡಬೇಕಾದಂತ ಅಗತ್ಯಗಳು ಇರಲಿಲ್ಲ. ಅದರಿಂದಾಗಿ ಆ ಪಿಣರಾಯಿ ವಿಜಯನ್ನ ವ್ಯಕ್ತಿತ್ವದ ಕೆಲವು ಪಿಣರಾಯಿ ವಿಜಯನ್ ಇಲ್ಲಿ ಕೂಡ ಹುಟ್ಟಿಕೊಳ್ತಾ ಇದ್ದಾರೆ. ಅವರ ವ್ಯಕ್ತಿತ್ವಕ್ಕೆ ಇವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಏನೆಲ್ಲ ಆಗಿದೆ. ಇನ್ನೊಂದು ವಿಚಾರ ನಾನು ಹೇಳ್ತಾ ಇರೋದು, ಇವರ ರ್ಯಾಲಿಯಲ್ಲಿ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಹೇಳಿರತಕ್ಕಂಥ ನಾರಾಯಣ ಗುರುಸ್ವಾಮಿಗಳನ್ನ ಇವರು ಶಿಲುಬೆಗೆ ಕಟ್ಟಿ ಹಾಕಿಕೊಂಡು ಅವಮಾನ ಮಾಡತಕ್ಕಂಥ ಸ್ತಬ್ಧ ಚಿತ್ರಗಳು. ಸ್ವಾಮಿ, ನಾನದು ಸುಳ್ಳು ಅಂತ ಹೇಳಿದ್ರೆ ನನ್ನ ಮೇಲೆ ಮೊಕದ್ದಮೆ ದಾಖಲಾಗಲಿ. ನಾವು ಹೇಳುದು ಅದು ಇವರ ರ್ಯಾಲಿಯಲ್ಲಿ ನಾನು ಈಗ ಬೇಕಾದ್ರೂ ನಾರಾಯಣ ಗುರುಸ್ವಾಮಿಗಳ ತತ್ವ ಆರಾಧಿಸಿಕೊಂಡು ನೋಡಿ, ಅಲ್ಲಿ ಒಂದೇ ಮತ, ಒಂದೇ ದೇವರು ಮತ್ತು ಒಂದೇ ಇದಂತ ಹೇಳಿರ್ತಕ್ಕಂಥ ಅದೇ ಶಬ್ದಗಳನ್ನೇ ಬರೆದುಕೊಂಡು ಅಲ್ಲಿ ಒಂದೇ ಅನ್ನತಕ್ಕಂಥನ್ನು ಹೊಡೆಯತಕ್ಕಂಥದ್ದು. ಏನು ಹೊಡೆದ? ಫಲ ದೈವಂ, ಫಲ ಮದಂ, ಫಲಂ ಜಾತಿ, ಒಂದೇ ಅನ್ನತಕ್ಕಂಥದ್ದು ಫಲ ಅಂದ್ರೆ ಇವರು ಹೇಳಿದ ಸಿದ್ಧಾಂತ. ಆಮೇಲೆ ಅವರೇ ಹಾಕಿರತಕ್ಕಂಥ ಆ ಬಣ್ಣದ ಇದು ಹಾಕಿಕೊಂಡು, ಹಳದಿ ಬಣ್ಣದ ಹಾಕಿಕೊಂಡು ಶಿಲುಬೆಗೆ ಹಾಕಿಕೊಂಡು ಇವತ್ತು ಬಿಲ್ಲವ ಸಮುದಾಯ ಅದನ್ನು ನೋಡ್ತಾ ಇದೆ. ಅಂಥದ್ದು ಮಾಡಿದಾಗ ಆ ಸಮುದಾಯದಲ್ಲಿ ಜನಿಸಿ ಬಂದಂತ ಪಿಣರಾಯಿ ವಿಜಯ್ ಹೇಳಬೇಕಿತ್ತು, ನಮ್ಮ ಸಮುದಾಯವನ್ನು ಉದ್ಧಾರ ಮಾಡಿದಂತಹವರು ನಾರಾಯಣ ಗುರುಸ್ವಾಮಿಗಳು, ಅವರು ಮಹಾನ್ ಚೇತನ, ಅಂತವರ ವಿರುದ್ಧ ಮಾಡಬಾರದಿದ್ದು ಅನ್ನತಕ್ಕಂಥ ಮಾತುಗಳನ್ನ ಅವರು ಹೇಳಬೇಕಿತ್ತು. ಅದು ಬಿಟ್ಟು ಇವತ್ತು ಇಷ್ಟು ಬಿಲ್ಲವ ಸಮುದಾಯಕ್ಕೆ ಅವಮಾನ ಮಾಡತಕ್ಕಂಥ ಕೆಲಸಗಳನ್ನ ಇವತ್ತು ಅವರು ಮಾಡಿದ್ದಾರೆ. ಇದೆಲ್ಲವನ್ನ ಈ ದೇಶದ ಜನ